ಕೇಬಲ್ ಟು ಡಿಜಿಟಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ನಿಖಿಲ್, ಶಶಿಕಾಂತ್, BK ಕುಮಾರ್, ಮುರಳಿ ಮತ್ತು ಉಷಾ ಮಂಗಲ್ಗಿ ಸಾಕಷ್ಟು ಮಾತಾಡಿದರೆ. ಬನ್ನಿ ಮತ್ತೆ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ಶಶಿಕಾಂತ್ ಅವ್ರ ಜೊತೆಗೆ. ಶಶಿಕಾಂತ್, ಈಗಾಗಲೇ ಈಗ ಹೇಳಿದ್ರಿ ಬೇರೆ ಬೇರೆ ಕಂಪ್ನಿಗಳಿಂದ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅನ್ನುವಂಥದ್ದು. ಲೋಕಲಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಶುರುವಾಗಿದೆಯಾ? ಈಗ ಶುರು ಆಗ್ತಾ ಇದೆ. ಗೌರ್ಮೆಂಟದು ನೋಡಿ, ಫೇಸ್ 1 ಅಲ್ಲಿ ಬಾಂಬೆ, ಡೆಲ್ಲಿ, ಕಲ್ಕಟ್ಟ ಮತ್ತು ಚೆನ್ನೈಲಿ ಆಯಿತು. ಈಗ 38 ಸಿಟಿಗೆ ಆಗ್ತಾ ಇದೆ. ಸೊ ಇಂಡಿಯನ್ ನಮ್ಮ ಭಾರತೀಯ ಉದ್ಯಮೆದಾರರು ಸಹ ಶುರು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಕೆಲವೊಂದು ಫ್ಯಾಕ್ಟ್ರಿಗಳು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ, ಶುರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಫೇಸ್ 3 ಮತ್ತು ಫೇಸ್ 1 ಅಲ್ಲಿ ಬರುವಂಥ ಡಿಮ್ಯಾಂಡ್ ಗಮನ ಇಟ್ಕೊಂಡು ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಒಂದು ವೆರಿ ಇಂಪಾರ್ಟೆಂಟ್ ಮೇಡಮ್ ಹೇಳ್ತಾ ಒಂದು ಮಾತು ಹೇಳಿದ್ರು ತುಂಬ ಚೆನ್ನಾಗಿ. ಏನು ಅಂದರೆ ಈ ಬೇಕಾದಂಥ ಚಾನಲ್ಗಳಾಗಿರ್ಬೋದು, ಒಂದು ಜೊತೆಗೆ ಏನು ಅಂತಂದರೆ ನಮಗೆ ಯಾವುದಾದ್ರು ಒಂದು ಸ್ಪೋರ್ಟ್ಸ್ ಬೇಕು ಅಂತಂತಂದರೆ, ನಾವು ಆಟ ಆಡಬೇಕು ಅಂದರೆ ಸೊ ಇದೆಲ್ಲದೂ ಕೂಡ ಅದರಲ್ಲಿ ಅವಕಾಶ ಇರುತ್ತೆ ಅನ್ನುವಂಥದ್ದು. ಅಂದರೆ ನಾನು ಕೇಳ್ತಿರೋದು ಈ ಬ್ಯಾಂಡ್ ವಿಡ್ತ್ ಏನಾದರೂ ಉಳಿಯೋದ್ರಿಂದ ಇಂಟರ್ನೆಟ್ ಏನಾದರೂ ಅಳವಡಿಸ್ಕೋಬೋದು ಅಂತ ಆ ಥರ ಚಾನ್ಸಸ್ ಇದೆಯಾ? ಹೌದು. ಸೆಟ್ ಟಾಪ್ ಬಾಕ್ಸಲ್ಲಿ ನೋಡಿ, ಬರೀ ಕೇಬಲ್ ಟಿವಿ ನೋಡೋದಷ್ಟೇ ಆಗೋದಿಲ್ಲ, ವಿಡಿಯೋ ಗೇಮ್ಸು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಫಿಸಿಕಲ್ ಆಗಿ ಆಲ್ರೆಡಿ ಕೇಬಲ್ ಕಸ್ಟಮರ್ ಮನೆಗೆ ಲಯ ಆಗಿರೋದ್ರಿಂದ ಅದೇ ಸೆಟ್ ಟಾಪ್ ಬಾಕ್ಸಲ್ಲಿ ಹೈಯರ್ ಎಂಡ್ ವರ್ಷನ್, ಈಗ ಮೊದಲು ಕೊಡ್ತಾರೋ ಸೆಟ್ ಟಾಪ್ ಬಾಕ್ಸಲ್ಲಿ ಅಲ್ಲ, ನೆಕ್ಸ್ಟ್ ಬರೋ ಸೆಟ್ ಟಾಪ್ ಬಾಕ್ಸಲ್ಲಿ ಅಥವಾ ಈಗ ಕಸ್ಟಮರ್ ಹೆಚ್ಚಿನ ಹಣ ಕೊಟ್ಟು ತಗೊಳ್ಳೋದ್ರಿಂದ ಇಂಟರ್ನೆಟ್ ಕೂಡ ಆಗ್ಬೋದು. ಅವ್ರು ಅದಕ್ಕೆ ವೈಫೈ ಮೋಡಮ್ ಹಾಕಿ ಅವ್ರ ಮನೇಲಿ ಇಂಟರ್ನೆಟ್ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಹಲವಾರು ಅವ್ರ ಮನೆಗಿರೋ ಕೇಬಲ್ಗೆ ದೊಡ್ಡ ಬ್ಯಾಂಡ್ ವಿಡ್ತ್ ಇದೆ ಆ್ಯಕ್ಚುಲ್ ಆಗಿ. ಸೊ ಈಗ ಆಲ್ರೆಡಿ ನಾವು ಡಿಜಿಟೈಸ್ ಮಾಡ್ತಾ ಇದ್ದೀವಿ, ಕೆಲವೊಂದು ಕಡಿಮೆ ಬ್ಯಾಂಡ್ ವಿಡ್ತ್ ಖರ್ಚು ಮಾಡ್ಕೊಳ್ತೇವೆ. ಮಿಕ್ಕಿದ ಬ್ಯಾಂಡ್ ವಿಡ್ತ್ ಯೂಸ್ ಮಾಡಿ ಇಂಟರ್ನೆಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇಂಟರ್ನೆಟ್ ಒಂದ್ಸತಿ ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ ಐ ಥಿಂಕ್ ದಟ್ಸ್ ದ ವಿಂಡೋ ಟು ದ ವರ್ಲ್ಡ್. ಸೊ ಇರೋ ಇನ್ಫ್ರಾಸ್ಟ್ರಕ್ಚರಲ್ಲೇ ನಾವು ಅಡಿಷನಲ್ ಆಗಿ ಕಸ್ಟಮರ್ಗಳಿಗೆ ಇನ್ನೂ ಹೆಚ್ಚಿನ ಸೇವೆಗಳು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ನಿಖಿಲ್ಜಿ, ಈಗ ಯಾರು ಅಳವಡಿಸ್ಕೊಂಡಿದ್ದಾರೆ? ಈಗ ಆಲ್ರೆಡಿ ಈಗ ನಮ್ಮಲ್ಲಿ ಡಿಜಿಟಲ್ ಬಾಕ್ಸ್ ಇದೆಯಪ್ಪ, ಚೇಂಜ್ ಮಾಡಬೇಕಾ ನೆಕ್ಸ್ಟು? ಡಿಜಿಟಲ್ ಬಾಕ್ಸ್ ಇದ್ದರೆ ನಿಮಗೆ ಫೆಸಿಲಿಟೀಸ್ ಜಾಸ್ತಿ ಬೇಕಂದರೆ ಚೇಂಜ್ ಮಾಡಬೇಕಾಗ್ಬೋದು. ಲೈಕ್ HD ಚಾನಲ್ಸ್ ಬೇಕಾ, ಇಲ್ದಿದ್ರೆ ಇವ್ರು ಹೇಳ್ದಂಗೆ ಇಂಟ್ರಾಕ್ಟಿವಿಟಿ ಬೇಕಾ? ಇಂಟ್ರಾಕ್ಟಿವಿಟಿ ಅಂದರೆ ಇಂಟರ್ನೆಟ್ ಬೇಕಾ, ವಿಡಿಯೋ ಆನ್ ಡಿಮಾಂಡ್ ಬೇಕಾ? ಆವಾಗ ಚೇಂಜ್ ಮಾಡಬೇಕಾಗ್ಬೋದು. ಓಕೆ ಅಲ್ಲಲ್ಲ, ಇವಾಗ ಚೇಂಜ್ ಮಾಡೋದಿಲ್ಲ, ತಿರ್ಗಾ ಸ್ವಲ್ಪ ಎಲ್ಲೋ ಇದಾಗುತ್ತೆ. ಇವಾಗ ಏನು ಬಾಕ್ಸ್ ಇದ್ರೆ ಯಾರ್ದಾರು ಮನೇಲಿ ಸೆಟ್ ಟಾಪ್ ಬಾಕ್ಸ್ ಇದ್ರೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹೊಸ ವರ್ಷನ್ ಬೇಕು ನನಗೆ, ಅದ್ರ ಈ ಪ್ಲಸ್ ಬೇಕು ಅಂದಾಗ ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ. ಈಗ ನಾನು ಕೇಳ್ತಾ ಇದ್ದೀನಿ, ಈಗ ತಾವು ಹೇಳಿದ್ರಿ ಒಂದು ಸಾವಿರಾರು ಚಾನಲ್ ಕೊಡ್ತೀವಿ ನಾವು ಈಗ ಅನ್ನುವಂಥ ಮಾತನ್ನು ಹೇಳಿದ್ರಿ ನೀವು. ಅದರಲ್ಲಿ ಮೇಡಮ್ ಹೇಳಿದ್ರು ಕೆಲವೊಂದು ಫ್ರೀನೂ ಕೂಡ ಸಿಗುತ್ತೆ ನಮಗೆ. ಅಂದರೆ ಒಂದು ಮಿನಿಮಮ್ ಕಟ್ಟಿದ್ರೆ ಸಾಕು, ನಮಗೆ ಎಷ್ಟು ಬರುತ್ತೋ ಅಷ್ಟಪ್ಪ. DD ಆಗಿರ್ಬೋದು, ಬೇರೆ ಬೇರೆ ಚಾನಲ್ಗಳಾಗಿರ್ಬೋದು, ಒಂದು 100 ರೂಪಾಯಿ ಕಟ್ಟಿದ್ರೆ ಎಲ್ಲ ಬಂದಂಗೆ ಆಯ್ತು ಅಂತ ಹೇಳಿದ್ರೆ ತಿರ್ಗಾ ಕಸ್ಟಮರ್ ಫ್ರೀ ಟು ಏರ್ ಚಾನಲ್ಗಳಂತಿದೆ. ಇವಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಇದೆ 2 ಥರ ಚಾನಲ್ಗಳು ಬರುತ್ತೆ. ಒಂದು ದುಡ್ಡನ್ನು ಕೊಟ್ಟು ನೋಡುವಂಥ ಚಾನಲ್, ಒಂದು ಉಚಿತವಾಗಿ ಸಿಗುವಂಥ ಚಾನಲ್. ಅದನ್ನೇ ಉಚಿತವಾಗಿ ಸಿಗುವಂತ ಚಾನಲ್ಗಳೆಲ್ಲ 100 ರೂಪೀಸಲ್ಲಿ ಸಿಗುತ್ತೆ. ಹೌದು, ಅದನ್ನೇ ಹೇಳ್ತಿರೋದು. ಅದನ್ನ ಕಡಿಮೆ ಜನ ನೋಡ್ತಾರೆ. ದುಡ್ಡು ಅಂದ್ರೆ 100ಕ್ಕೆ 85% ಜನ ಏನು ಪಾಪ್ಯುಲರ್ ಚಾನಲ್ಗಳಂತ ಕರೀತಾರೋ, 90% ಜನ ಪಾಪ್ಯುಲರ್ ಚಾನಲ್ಗಳಂತ ಕರೀತಾರೋ ಅದೆಲ್ಲ ಪೇ ಚಾನಲ್ಗಳು. ಅದನ್ನೆಲ್ಲ ನೋಡ್ಬೇಕು ಅಂದ್ರೆ ಸಪ್ರೇಟ್ ಕಾಸು ಕೊಡಬೇಕು. ಅಂದ್ರೆ ಈ ಬರೀ ಫ್ರೀ ಟು ಏರ್ ಚಾನಲ್ ಬರೀ 100 ರೂಪಾಯಿ ಮಾತ್ರ ಕಟ್ತಾರೆ. ಇದ್ರೊಳಗೆ ಅವ್ರಿಗೆ ಬೇಕಾಗಿರೋಂಥ ಚಾಯ್ಸ್ ಸಿಗಲ್ಲ. ಯಾವುದೋ ಒಂದು ಚಾನಲ್ ಈಗ ಹೆಸರು ಮಾಡಿದ್ರು ಅದು ಪೇ ಚಾನಲ್ ಆಗಿರುತ್ತೆ. ಅದನ್ನ ನೋಡ್ಬೇಕು ಅಂದ್ರೆ ಅವರು ಎಕ್ಸ್ಟ್ರಾ ಕಾಸನ್ನು ಕಟ್ಟಬೇಕಾಗಿರುತ್ತೆ. ಸೊ ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಪೇ ಚಾನಲ್ಗಳಾಗ್ತವೆ ಹಾಗಾದ್ರೆ? ಅಲ್ಲ, ಎಲ್ಲ ಅಂದ್ರೆ ನಾನು ಹೇಳ್ತೇನೆ 100ಕ್ಕೆ ಇವಾಗ ಇರುವಂತ ಪರ್ಸೆಂಟೇಜ್ ಅಲ್ಲಿ 90% ಚಾನಲ್ಗಳು ಪೇ ಚಾನಲ್ಗಳೇ. ಎಲ್ಲಾ ಪಾಪ್ಯುಲರ್ ಚಾನಲ್ಗಳು ನೀವು ಹೆಸರಿಸ್ತಾ ಬಂದ್ರೆ ಅವೆಲ್ಲ ಆಲ್ಮೋಸ್ಟ್ 90% ಚಾನಲ್ಗಳು ಪೇ ಚಾನಲ್ಗಳಾಗಿದೆ. ಅದಕ್ಕೆ ಸಪರೇಟ್ ಆಗಿ ಕಾಸು ಕಟ್ಟಬೇಕು, ಅಡಿಷನಲ್ ಕಾಸು ಕಟ್ಟಬೇಕು. ಈ 100 ರೂಪಾಯಿ ಆ ಚಾನಲ್ಗಳೆಲ್ಲ ಸಿಗಲ್ಲ. ಮೇಡಮ್ ಏನ್ ಹೇಳ್ತಾ ಇದ್ದಾರೆ, ಫ್ರೀ ಟು ಏರ್ ಚಾನಲ್ ಮಾಡ್ರು, ಫ್ರೀ ಟು ಏರ್ ಮಾತ್ರ ನಿಮಗೆ 100 ರೂಪಾಯಿಯಲ್ಲಿ ಸಿಗುತ್ತೆ. ಎಕ್ಸ್ಟ್ರಾ ಏನ್ ಬೇಕು ಅಂತಂದಾಗ ಯು ಹ್ಯಾವ್ ಟು ಪೇ ಫಾರ್ ದಟ್. ಓಕೆ, ಈ ಸಬ್ಸ್ಕ್ರೈಬರ್ಗಳಿಗೆ ಯಾವ ರೀತಿ ಇದು ಯೂಸ್ ಆಗುತ್ತೆ ಮೇಡಮ್? ಸಬ್ಸ್ಕ್ರೈಬರ್ಗೆ ಏನಾಗುತ್ತೆ ಅಂತಂದ್ರೆ, ಇವಾಗ ನಾನು ನೋಡಿರೋದು ಬಿಲ್ಲು ಡೀಟೇಲ್ ಆಗಿ ಬರುತ್ತೆ. ನಾನು ಇಷ್ಟು ಹೊತ್ತು ಇಷ್ಟು ನೋಡಿದ್ದೀನಿ, ಯಾವ ಥರ ನಿಮಗೆ ಮೊಬೈಲ್ ಬಿಲ್ ಬರುತ್ತೋ ಆ ಥರ ಬಿಲ್ ಫುಲ್ ಡಿಟೇಲ್ ಆಗಿ ಬರುತ್ತೆ. ಹೌದು, ಈ ವಾರಕ್ಕೆ ಈ ತಿಂಗಳಿಗೆ ಇಷ್ಟು ದಿವಸ ಇಷ್ಟು ನಿಮಿಷ, ಹಾಗಾದ್ರೆ ಗಂಟೆಗೆ ಇಷ್ಟು ಅಂತ ನೋಡಿ ಅದು ಬರುತ್ತೆ, ಮುಂದೆ ಅದು ಬರುತ್ತೆ. ಆ ಥರನೂ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಡಿಟೇಲ್ ಬಿಲ್ ಬರುತ್ತೆ, ಅಲ್ಲಿ ಏನು ಮೋಸ ಇಲ್ಲ. ನೀವು ಏನು ನೋಡಿದ್ರೆ ಮನೇಲಿ ಹಿರಿಯರು ಅನ್ಬೋದ, ಒಂದು ಸಿನಿಮಾ ನೋಡಾಯ್ತು ಇದಕ್ಕೆ ಇಷ್ಟು ಬಿಲ್ ಬರುತ್ತೆ, ನೆಕ್ಸ್ಟ್ ಸಿನಿಮಾ ನೋಡಕ್ ಹೋಗ್ಬೇಡಿ ಅಂತ. ಸಿನಿಮಾ ಅಂತಾನೆ ಅಲ್ಲ, ನಿಮ್ಗೆ ರಾತ್ರಿ ಏನಾಗುತ್ತೆ, ಫ್ರೀ ಟು ಏರ್ ಚಾನಲ್ ನೋಡ್ತಾ ಇರ್ತೀರಾ. ಇವಾಗ ಡಿಜಿಟಲೈಸೇಷನ್ ಆದ ತಕ್ಷಣ ಏನಾಗುತ್ತೆ, 100 ಚಾನಲ್ ಫ್ರೀ ಟು ಏರ್ ನೋಡ್ತಾ ಇರ್ತೀರಾ. ನಿಮ್ಗೆ ಇಮಿಡಿಯೇಟ್ ಆಗಿ ನಾಳೆಯಿಂದ ಬರುವಂತ ಕ್ರಿಕೆಟ್ ನೋಡ್ಬೇಕು ಅನ್ಸುತ್ತೆ. ಕ್ರಿಕೆಟ್ ಅದ್ರೂ ತೋರಿಸ್ತಾ ಇರಲ್ಲ, ನಾವು ಫ್ರೀ ಟು ಏರ್ ಇರಲ್ಲ ಅಂತ ಇಟ್ಕೊಳ್ಳಿ. ಫ್ರೀ ಟು ಏರ್ ಯಾವುದೋ ಒಂದು ಚಾನಲ್, ಸ್ಪೋರ್ಟ್ಸ್ ಚಾನಲ್ ಬರ್ತಾ ಇರುತ್ತೆ, ಅದು ನೋಡ್ಬೇಕು ಅನ್ಸುತ್ತೆ. ನೀವು ಫೋನ್ ಮಾಡ್ತೀರಾ ನಮಗೆ, ಫೋನ್ ಮಾಡಿ ಈ ಚಾನಲ್ ನನಗೆ ಬೇಕು 1 ವಾರಕ್ಕೆ ಅಂದ್ರೆ 1 ವಾರಕ್ಕೆ ಆ ಚಾನಲ್ ಮಾತ್ರ ಕೊಡ್ಬೋದು. ಆ ಪ್ರಾವಿಷನ್ ಮಾಡಬಹುದು ಈ ಡಿಜಿಟಲೈಸೇಷನ್ ಅಲ್ಲಿ. ಯಾವುದೋ ಒಂದು ಮಗು ನಮ್ಮಲ್ಲಿ ಯಾವುದೋ ಕಿಡ್ಸ್ ಚಾನಲ್ ನೋಡಬೇಕು ಅಂದ್ರೆ ಆ ಕಿಡ್ಸ್ ಚಾನಲ್ ಮಕ್ಳಿಗೆ ಕೊಡ್ಬೋದು. ಯಾಕಂದ್ರೆ ಮನೆಯೆಲ್ಲ ಹೇಳ್ತಾ ಇದ್ರು ನಮ್ಮ ಇವರು,
ಮಕ್ಳುಗಳಿಗೋಸ್ಕರ ಸಪ್ರೇಟ್ ಪ್ಯಾಕೇಜ್ ಕೊಡ್ಬೋದು. ಇವಾಗ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಇವಾಗ ಒಂದು ಟಿವಿಗೆ ಒಂದು ಸೆಟ್ ಆಫ್ ಬಾಕ್ಸು. ಮೊದಲೇ ಏನಾಗ್ತಿದ್ದು ಒಂದು ಕೇಬಲ್ ಹೇಳ್ಕೊಂಡು ಬೆಡ್ರೂಮ್ಗೊಂದು ಅಡುಗೆ ಮನೆಗೆ ಒಂದು ಕೇಬಲ್ ಹೇಳ್ಕೊಂಡ್ಬಿಟ್ಟಿರೋರು. ನಮ್ಮ ಕೇಬಲ್ ಆಗ್ಬಿಟ್ರೆ ಪಾಪ ಕಾಸೇ ಬರ್ತಾ ಇರಲಿಲ್ಲ. ಇವಾಗ ಆ ಥರ ನಡೆಯೋದಿಲ್ಲ. ಎಲ್ಲಾ ಟಿವಿಗೂ ಒಂದೊಂದು ಸೆಟ್ ಆಫ್ ಬಾಕ್ಸ್ ಹಾಕೊಂಡ್ರೆ ಮಾತ್ರ ಟಿವಿ ಬರುತ್ತೆ. ಓಕೆ ಓಕೆ ಫೈನ್ ಫೈನ್. ಕುಮಾರ್, ಈಗ ಮೇಯ್ನಾಗಿ ಕ್ಲಾರಿಟಿ ಬಗ್ಗೆ, ಸರ್ವಿಸ್ಗಿಂತ ಕ್ಲಾರಿಟಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ. ಈಗ ಜನಗಳಿಗೆ ಮುಂಚೆ 100 ಚಾನಲ್ ಕೊಡ್ತೀವಿ ಅಂತೇಳಿ 100 ಚಾನಲ್ ಬರ್ತಾ ಇದೆ 20 ಚಾನಲ್ಲು ಎಲ್ಲ ಕೇಬಲ್ ಹಾಕ್ಬಿಟ್ಟು ಬೈಯೋರು ಬರಲ್ಲ ಅಂತೇಳಿ. ಏನಕ್ಕೆ ಅಂದರೆ ಇವ್ರು ಹೇಳಿದಾಗೆ ಒಂದು ಕನೆಕ್ಷನಲ್ಲಿ ಅವ್ರು 2 ಕನೆಕ್ಷನ್ 3 ಕನೆಕ್ಷನ್ ಓಡೇ ಕೊಟ್ಕೊಂಡಿರೋರು ಹೇಗೋ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಅದಲ್ಲದೆ ಟೆಕ್ನಾಲಜಿ ವೈಸ್ ಆಲ್ಸೋ ಅನಲಾಗ್ ಟೆಕ್ನಾಲಜಿ ಡಿಜಿಟಲ್ ಆದ್ರಿಂದ ಗ್ರಾಹಕರಿಗೆ ಅನುಕೂಲ ಆಗುತ್ತೆ. ಸೇವಿಂಗ್ಸ್ ಆಗೋದ್ರಿಂದ ನೀವು ಜಾಸ್ತಿ ಚಾನೆಲ್ಸ್ನ ಒಂದೇ ಬ್ಯಾಂಡ್ ವಿಡ್ತ್ ಅಲ್ಲಿ ಹಾಕೊಂಡು ಏನಪ್ಪಾ ಅಂದ್ರೆ ಒಂದು ಬಾಕ್ಸ್ನ ಒಂದು ಇನ್ವೆಸ್ಟ್ ಮಾಡಿದ್ರೆ ಸಾಕು ಅವರು ಒನ್ ಟೈಮಿಗೆ. ಮಿಕ್ಕಿದ್ದೆಲ್ಲ ಅವರು ಬೇಕಾದ ಚಾನಲ್ ಸೆಲೆಕ್ಟ್ ಮಾಡ್ಕೋಬಹುದು. ಮುಂದಕ್ಕೆ ನೀವು ಹೇಳಿದ್ರಲ್ವಾ ಮನೆಯಲ್ಲಿ 3 ಬೆಡ್ರೂಮ್ ಇದೆ ಅಂತ, ಇಂಡೈರೆಕ್ಟ್ ಪೇರೆಂಟಲ್ ಕಂಟ್ರೋಲು ಒಂದು ಬಂದ್ಬಿಡುತ್ತೆ. ಮಕ್ಕಳಿಗೆ ಬರೀ ಕಾರ್ಟೂನ್ ಚಾನಲ್ಸ್ ತೋರಿಸಬೇಕು, ಅಡಲ್ಟ್ ಚಾನಲ್ ಸೆಲೆಕ್ಟ್ ಮಾಡ್ಕೋಬಹುದು ಅವರು. ಸೊ ಬಾಕ್ಸ್ ಟು ಬಾಕ್ಸ್ ನೀವು ಬುಕ್ಕೆ ಸಪ್ರೇಟ್ ಆಗಿ ತಗೋಬಹುದು. ತುಂಬಾ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಬರೀ ಕಾರ್ಟೂನು ಅಂತ ತೋರಿಸೋದು, ಮಿಡ್ಲ್ ಏಜ್ ಮಕ್ಕಳಿದ್ರೆ ಅವ್ರಿಗೆ ಅವ್ರ ಎಜುಕೇಶನ್ ಚಾನಲ್ಸ್ ಡಿಸ್ಕವರಿ ಸಾಕಷ್ಟು ಉಪಯೋಗಗಳಿದೆ. ಹಾಗಾದ್ರೆ ತುಂಬ ಉಪಯೋಗ ಇದೆ. ಈಗ ನೋಡಿ ನಾನು ಹೇಳಿದಾಗೆ ನಮ್ಮ ಬಾಕ್ಸಲ್ಲಿ HD ಕೂಡ ಕೊಡ್ತಾ ಇದ್ದೀವಿ. ಅವರು ಡಿಜಿಟಲ್ ಬಾಕ್ಸ್ ಇಟ್ಕೊಂಡು SD ನೋಡಬೇಕು ಅಂತಿಲ್ಲ. SD ಅಂದರೆ ನಾರ್ಮಲ್ ಡಿಜಿಟಲ್ ಚಾನಲ್ ಕೂಡ ಬರುತ್ತೆ, ಅದ್ರ ಜೊತೆಗೆ HD ಚಾನಲ್ಸು ಬರುತ್ತೆ. ಗೇಮ್ಸ್ ಕೂಡ ಇದೆ ಅದರಲ್ಲಿ, ಗೇಮ್ಸ್ ಕೂಡ ಇದೆ, ರೇಡಿಯೋ ಇದೆ, ರೇಡಿಯೋ ಚಾನಲ್ಸ್ ಇದೆ. ಇದೆಲ್ಲ ಇರೋದ್ರಿಂದ ಇದಕ್ಕೊಂದು ಬಾಕ್ಸು ಅದೊಂದು ಬಾಕ್ಸ್ ಏನಿಲ್ಲ, ಒಂದೇ ಬಾಕ್ಸಲ್ಲಿ ಎಲ್ಲ ಬರ್ತಾ ಇದೆ. ಎಸ್ ಸರ್. ಸೊ ಮತ್ತಷ್ಟು ಇನ್ನೊಂದು ಹೇಳಬೇಕು ಅಂತಂದ್ರೆ EPG ಅಂತ ಬರುತ್ತೆ, ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್ ಅಂತ ಬರುತ್ತೆ. ಅದನ್ನ ನೋಡಿದಾಗ ಇವಾಗ ಆಸ್ ಎ ಸಬ್ಸ್ಕ್ರೈಬರು, ಆಸ್ ಎ ಕನ್ಸ್ಯೂಮರು, ನಾಳೆ ಏನು ಪ್ರೋಗ್ರಾಮ್ ಇದೆ, ನಾಡದ್ದು ಏನು ಪ್ರೋಗ್ರಾಮ್ ಇದೆ, ಅದನ್ನ ನೋಡಿಕೊಂಡು ಅವನ್ನ ಸೆಲೆಕ್ಟ್ ಮಾಡಿಕೊಂಡು ಹೌದು ಈ ಟೈಮ್ ಬರುತ್ತೆ ಅಂತ ನೋಡಿ ಆ ಟೈಮ್ಗೆ ಆನ್ ಮಾಡ್ಕೊಂಡು ನೋಡ್ಬೋದು. ಅದರಿಂದ ತುಂಬಾ ಅವನಿಗೆ ಅನುಕೂಲ ಆಗುತ್ತೆ. ಬೇಕಾದಾಗ ನೋಡ್ಬೋದು, ಬೇಡದಾಗ ಆಫ್ ಮಾಡಿ. ಇದು ಜೊತೆಗೆ ರೆಕಾರ್ಡಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ರೆಕಾರ್ಡಿಂಗ್ ಸಿಸ್ಟಮ್ ಕೂಡ ಇದೆ. ಮತ್ತಷ್ಟು ಚರ್ಚೆ ಮಾಡ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕೇಳೋಣ ಸಣ್ಣ ವಿರಾಮದ ನಂತರ.